ಧರ್ಮಸ್ಥಳ ಪ್ರಕರಣ ಕುರಿತು ಅಂತಿಮ ತಾರ್ಕಿಕ ಅಂತ್ಯ ಗೊತ್ತಿಲ್ಲ. ಇದ್ರ ಬಗ್ಗೆ ಧರ್ಮಸ್ಥಳ ಪ್ರಕರಣ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು ಕೊಡಬೇಕಾದ್ರೆ ಇದು ಗೌಪ್ಯತೆಯನ್ನು ಮೇಂಟೈನ್ ಮಾಡಿ ಅಂತ ಕೊಟ್ಟಿದ್ರು. ಆದರೆ ಗೌಪ್ಯತೆ ಯಾಕೆ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂತು. ನಮ್ಮ ಮೇಲೆ ಏನಾರಾದರೂ ಆರೋಪ ಇದ್ದರೆ ನಮ್ಗೆ ಗೊತ್ತಾಗಬೇಕಲ್ಲ, ಇದ್ದರೆ ನಮ್ಗೆ ಗೊತ್ತಾಗಬೇಕಲ್ಲ. ಅದ್ರ ಸಲುವಾಗಿ ನಾವು ಒನ್ಸ್ ಅಗೇನ್ ದೊರೆರಾಜು ಸರ್ ಇವರು ಬಂದು ಬೆಳ್ತಂಗಡಿಗೆ ಬಂದು ಆರ್ಗ್ಯುಮೆಂಟ್ ಮಾಡಿ ಸಂಪೂರ್ಣ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಒಟ್ಟು 4,000 ಪುಟಗಳ ವರದಿಯನ್ನು ಕೊಡಬೇಕು ಅಂತ ಬೆಳ್ತಂಗಡಿ ನ್ಯಾಯಾಲಯನೂ ಕೂಡ ಆದೇಶ ಮಾಡಿದೆ. ಸೊ ಅದರ ಆಧಾರದ ಮೇಲೆ ನಾವು ನೋಡ್ತೀವಿ ಅದನ್ನು, ಆ ವರದಿಯಲ್ಲಿ ಏನಿದೆ, ಏನು ಕೊಟ್ಟಿದ್ದಾರೆ. ಆಮೇಲೆ ಒಂದೇ ಸ್ಟೇಟ್ಮೆಂಟಲ್ಲಿ ಅವನು ಏನು ಹೇಳಿದ್ದಾನೆ, ಒಂದೇ ಸ್ಟೇಟ್ಮೆಂಟ್ 183 BNSS ಫಸ್ಟ್ ಟೈಮ್ ಕೊಟ್ಟಿದ್ದ ಅವನು ಸ್ಟಾರ್ಟಿಂಗ್ ಬಂದಾಗ, ಬುರುಡೆ ತೊಗೊಂಡು ಬಂದಾಗ ಕೊಟ್ಟಿದ್ದು. ಆನಂತರ ಅವನು ತದ್ವಿರುದ್ಧ ಹೇಳಿಕೆ ಸ್ವಲ್ಪ ಭಯ ಬಿದ್ದುಕೊಂಡ. ನೋಡಿ, ಅವನು ಚಿನ್ನಯ್ಯ ಅವನು ಹೋರಾಟಗಾರ ಅಲ್ಲ ಪಾಪ, ಅವನು ಸ್ಯಾನಿಟರಿ ವರ್ಕರ್, ಅವನು ಪೌರ ಕಾರ್ಮಿಕ. ಅವನು ಪೊಲೀಸರ ವಶದಲ್ಲಿ ಹೋದಾಗ ಸಡನ್ನಾಗಿ ಅವನು ತದ್ವಿರುದ್ಧ ಹೇಳಿಕೆ ಕೊಟ್ಟ. ತದ್ವಿರುದ್ಧ ಹೇಳಿಕೆ ಏನು ಕೊಟ್ಟ ಅವನು, ಅದು ನಮ್ಗೆ ಗೊತ್ತಾಗಬೇಕಲ್ಲ. ನಮ್ಮ ಮೇಲೆ ಏನಾದರೂ ಆರೋಪ ಮಾಡಿದಾನ ಅಥವಾ ಇನ್ಯಾರ್ದಾದ್ರ ಮೇಲೆ ಆರೋಪ ಮಾಡಿದಾನ. ಸೊ ಅದು ನಮಗೆ ಗೊತ್ತಾಗಬೇಕಾಗಿತ್ತು. ಅದಕ್ಕೆ ನಾವು ವರದಿ ಕೇಳಿದ್ದೀವಿ. ವರದಿಯನ್ನು ಇನ್ನೊಂದು 2-3 ದಿನದಲ್ಲಿ ಕೊಡ್ತಾರೆ. ಯಾಕಂದರೆ 4,000 ಪೇಜ್ ಇದೆ, 4 ಕಾಪಿ ಕೇಳಿದ್ದೀವಿ. 16,000 ಪೇಜಸ್ ಆಗುತ್ತೆ. ಸೊ ಇನ್ನೊಂದು 1 or 2 ಡೇಸ್ನಲ್ಲಿ ಅದು ಸಿಗುತ್ತೆ. ಸಿಕ್ಕ ಮೇಲೆ ಮತ್ತೆ ತಮ್ಮ ಮುಂದೆ ನಾವು ಬರ್ತೀವಿ ಏನೇನು ಇದನ್ನಾಗಿದೆ ಅಂತೇಳಿ. ಇಲ್ಲಿ ಆಗಬೇಕಾಗಿರೋದು ಒಂದೇ ಸರ್, ಇಲ್ಲಿ ಬುರುಡೆ ಕೇಸು ಅಂತ ಹೇಳ್ತಾ ಇದ್ದಾರೆ. ಬುರುಡೆ ಕೇಸ್ ಅಂತ ಯಾವುದು ರಿಜಿಸ್ಟರ್ ಆಗಿಲ್ಲ. ಇಲ್ಲಿ ಆಗಿರೋದು ಧರ್ಮಸ್ಥಳ ಪ್ರಕರಣಗಳು. ಅದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಧರ್ಮಸ್ಥಳ ಪ್ರಕರಣಗಳು ಅಂತ ಹೇಳಿದರೆ ಚಿನ್ನಯ್ಯ ಬುರುಡೆ ತಂದು ಕೊಟ್ಟಿದ್ದು ಅದು ಒಂದು ಪಾರ್ಟ್. ಅದು ನಾನಿಷ್ಟು ನೋಡಿದ್ದೀನಿ, ನಾನಿಷ್ಟು ಹೂತಾಕಿದ್ದೀನಿ, ಅದು ಒಂದು ಪೋರ್ಷನ್. ಅದು ಇನ್ನು ಉಳ್ಕಿದ್ದೇನಿದೆ, ಮಿಸ್ಸಿಂಗ್ ಕಂಪ್ಲೇಂಟ್ ಸುಮಾರು ಆಗಿದೆ. ಮೊನ್ನೆ ಗೋಕಾಕದಿಂದ ಅವರು ಮತ್ತೆ 2ನೇ ಸಾರಿ ಬಂದಿದ್ದರು. ಅವ್ರ ತಾತ ಮಿಸ್ಸಿಂಗ್ ಆಗಿದ್ದಾನೆ. ಯಾವಾಗ? 20 ವರ್ಷದ ಹಿಂದೆ ಮಿಸ್ಸಿಂಗ್ ಆಗಿದ್ದಾರೆ. ಅದು ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಆ ಥರ ಸುಮಾರು 50ಕ್ಕಿಂತನೂ ಹೆಚ್ಚು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಆನಂತರ 36 ಶವಗಳದ್ದು ದಾಖಲೆನೇ ಇಲ್ಲ. ದಾಖಲೆ ಇಲ್ಲದೆ ಹಾಗೆ ಯಥಾವತ್ತಾಗಿ ಅದನ್ನು ಹೂತಾಕಿದ್ದಾರೆ. 76 ಶವಗಳು ಅನಾಥ ಶವಗಳು, ಅದ್ರದ್ದು ಕೂಡ ದಾಖಲೆ ಇಲ್ಲ. ಅನಾಥ ಶವದ್ದು ಅವತ್ತೇ ಹೂತಾಕಿದ್ದಾರೆ. ಸೊ ಎಲ್ಲವೂ ಕೂಡ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ಅವರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ. ಧರ್ಮಸ್ಥಳ ಪ್ರಕರಣ ಕುರಿತು ಅಂತಿಮ ತಾರ್ಕಿಕ ಅಂತ್ಯ ಗೊತ್ತಿಲ್ಲ. ಇದ್ರ ಬಗ್ಗೆ ಧರ್ಮಸ್ಥಳ ಪ್ರಕರಣ ಬಗ್ಗೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ. ಆ ವರದಿಯನ್ನು ಕೊಡಬೇಕಾದ್ರೆ ಇದು ಗೌಪ್ಯತೆಯನ್ನು ಮೇಂಟೈನ್ ಮಾಡಿ ಅಂತ ಕೊಟ್ಟಿದ್ರು. ಆದರೆ ಗೌಪ್ಯತೆ ಯಾಕೆ ಮೇಂಟೈನ್ ಮಾಡಬೇಕು ಅನ್ನೋ ಒಂದು ಪ್ರಶ್ನೆ ಬಂತು. ನಮ್ಮ ಮೇಲೆ ಏನಾರಾದರೂ ಆರೋಪ ಇದ್ದರೆ ನಮ್ಗೆ ಗೊತ್ತಾಗಬೇಕಲ್ಲ, ಇದ್ದರೆ ನಮ್ಗೆ ಗೊತ್ತಾಗಬೇಕಲ್ಲ. ಅದ್ರ ಸಲುವಾಗಿ ನಾವು ಒನ್ಸ್ ಅಗೇನ್ ದೊರೆರಾಜು ಸರ್ ಇವರು ಬಂದು ಬೆಳ್ತಂಗಡಿಗೆ ಬಂದು ಆರ್ಗ್ಯುಮೆಂಟ್ ಮಾಡಿ ಸಂಪೂರ್ಣ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಒಟ್ಟು 4,000 ಪುಟಗಳ ವರದಿಯನ್ನು ಕೊಡಬೇಕು ಅಂತ ಬೆಳ್ತಂಗಡಿ ನ್ಯಾಯಾಲಯನೂ ಕೂಡ ಆದೇಶ ಮಾಡಿದೆ. ಸೊ ಅದರ ಆಧಾರದ ಮೇಲೆ ನಾವು ನೋಡ್ತೀವಿ ಅದನ್ನು, ಆ ವರದಿಯಲ್ಲಿ ಏನಿದೆ, ಏನು ಕೊಟ್ಟಿದ್ದಾರೆ. ಆಮೇಲೆ ಒಂದೇ ಸ್ಟೇಟ್ಮೆಂಟಲ್ಲಿ ಅವನು ಏನು ಹೇಳಿದ್ದಾನೆ, ಒಂದೇ ಸ್ಟೇಟ್ಮೆಂಟ್ 183 BNSS ಫಸ್ಟ್ ಟೈಮ್ ಕೊಟ್ಟಿದ್ದ ಅವನು ಸ್ಟಾರ್ಟಿಂಗ್ ಬಂದಾಗ, ಬುರುಡೆ ತೊಗೊಂಡು ಬಂದಾಗ ಕೊಟ್ಟಿದ್ದು. ಆನಂತರ ಅವನು ತದ್ವಿರುದ್ಧ ಹೇಳಿಕೆ ಸ್ವಲ್ಪ ಭಯ ಬಿದ್ದುಕೊಂಡ. ನೋಡಿ, ಅವನು ಚಿನ್ನಯ್ಯ ಅವನು ಹೋರಾಟಗಾರ ಅಲ್ಲ ಪಾಪ, ಅವನು ಸ್ಯಾನಿಟರಿ ವರ್ಕರ್, ಅವನು ಪೌರ ಕಾರ್ಮಿಕ. ಅವನು ಪೊಲೀಸರ ವಶದಲ್ಲಿ ಹೋದಾಗ ಸಡನ್ನಾಗಿ ಅವನು ತದ್ವಿರುದ್ಧ ಹೇಳಿಕೆ ಕೊಟ್ಟ. ತದ್ವಿರುದ್ಧ ಹೇಳಿಕೆ ಏನು ಕೊಟ್ಟ ಅವನು, ಅದು ನಮ್ಗೆ ಗೊತ್ತಾಗಬೇಕಲ್ಲ. ನಮ್ಮ ಮೇಲೆ ಏನಾದರೂ ಆರೋಪ ಮಾಡಿದಾನ ಅಥವಾ ಇನ್ಯಾರ್ದಾದ್ರ ಮೇಲೆ ಆರೋಪ ಮಾಡಿದಾನ. ಸೊ ಅದು ನಮಗೆ ಗೊತ್ತಾಗಬೇಕಾಗಿತ್ತು. ಅದಕ್ಕೆ ನಾವು ವರದಿ ಕೇಳಿದ್ದೀವಿ. ವರದಿಯನ್ನು ಇನ್ನೊಂದು 2-3 ದಿನದಲ್ಲಿ ಕೊಡ್ತಾರೆ. ಯಾಕಂದರೆ 4,000 ಪೇಜ್ ಇದೆ, 4 ಕಾಪಿ ಕೇಳಿದ್ದೀವಿ. 16,000 ಪೇಜಸ್ ಆಗುತ್ತೆ. ಸೊ ಇನ್ನೊಂದು 1 or 2 ಡೇಸ್ನಲ್ಲಿ ಅದು ಸಿಗುತ್ತೆ. ಸಿಕ್ಕ ಮೇಲೆ ಮತ್ತೆ ತಮ್ಮ ಮುಂದೆ ನಾವು ಬರ್ತೀವಿ ಏನೇನು ಇದನ್ನಾಗಿದೆ ಅಂತೇಳಿ. ಇಲ್ಲಿ ಆಗಬೇಕಾಗಿರೋದು ಒಂದೇ ಸರ್, ಇಲ್ಲಿ ಬುರುಡೆ ಕೇಸು ಅಂತ ಹೇಳ್ತಾ ಇದ್ದಾರೆ. ಬುರುಡೆ ಕೇಸ್ ಅಂತ ಯಾವುದು ರಿಜಿಸ್ಟರ್ ಆಗಿಲ್ಲ. ಇಲ್ಲಿ ಆಗಿರೋದು ಧರ್ಮಸ್ಥಳ ಪ್ರಕರಣಗಳು. ಅದನ್ನು ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು. ಧರ್ಮಸ್ಥಳ ಪ್ರಕರಣಗಳು ಅಂತ ಹೇಳಿದರೆ ಚಿನ್ನಯ್ಯ ಬುರುಡೆ ತಂದು ಕೊಟ್ಟಿದ್ದು ಅದು ಒಂದು ಪಾರ್ಟ್. ಅದು ನಾನಿಷ್ಟು ನೋಡಿದ್ದೀನಿ, ನಾನಿಷ್ಟು ಹೂತಾಕಿದ್ದೀನಿ, ಅದು ಒಂದು ಪೋರ್ಷನ್. ಅದು ಇನ್ನು ಉಳ್ಕಿದ್ದೇನಿದೆ, ಮಿಸ್ಸಿಂಗ್ ಕಂಪ್ಲೇಂಟ್ ಸುಮಾರು ಆಗಿದೆ. ಮೊನ್ನೆ ಗೋಕಾಕದಿಂದ ಅವರು ಮತ್ತೆ 2ನೇ ಸಾರಿ ಬಂದಿದ್ದರು. ಅವ್ರ ತಾತ ಮಿಸ್ಸಿಂಗ್ ಆಗಿದ್ದಾನೆ. ಯಾವಾಗ? 20 ವರ್ಷದ ಹಿಂದೆ ಮಿಸ್ಸಿಂಗ್ ಆಗಿದ್ದಾರೆ. ಅದು ಕೂಡ ಕೇಸ್ ರಿಜಿಸ್ಟರ್ ಮಾಡಿದ್ದಾರೆ. ಆ ಥರ ಸುಮಾರು 50ಕ್ಕಿಂತನೂ ಹೆಚ್ಚು ಮಿಸ್ಸಿಂಗ್ ಕಂಪ್ಲೇಂಟ್ ರಿಜಿಸ್ಟರ್ ಆಗಿದೆ. ಅದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಆನಂತರ 36 ಶವಗಳದ್ದು ದಾಖಲೆನೇ ಇಲ್ಲ. ದಾಖಲೆ ಇಲ್ಲದೆ ಹಾಗೆ ಯಥಾವತ್ತಾಗಿ ಅದನ್ನು ಹೂತಾಕಿದ್ದಾರೆ. 76 ಶವಗಳು ಅನಾಥ ಶವಗಳು, ಅದ್ರದ್ದು ಕೂಡ ದಾಖಲೆ ಇಲ್ಲ. ಅನಾಥ ಶವದ್ದು ಅವತ್ತೇ ಹೂತಾಕಿದ್ದಾರೆ. ಸೊ ಎಲ್ಲವೂ ಕೂಡ ಸಂಶಯಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದ್ರ ಬಗ್ಗೆ ಅವರು ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ಆಗಲಿ ಅನ್ನೋದೇ ನಮ್ಮ ಉದ್ದೇಶ.